ವರದಿನ ಇವತ್ತು ಸಲ್ಲಿಕೆ ಮಾಡಿದ್ರಿ, ಏನು ಹೇಳ್ತೀರಿ ಮೇಡಮ್? ಎಷ್ಟು ಖುಷಿ ಆಗುತ್ತೆ ನನಗೆ ಈ ಆಯೋಗದ ಒಬ್ಬ ಸದಸ್ಯೆಯಾಗಿ ನಾವು ಈ ವರದಿಯನ್ನು ಸಲ್ಲಿಕೆ ಮಾಡಿದ್ವಿ. ನಾನು ಆ ಒಂದು ಸದಸ್ಯರು ನಾವು ಒಟ್ಟು 5 ಮೆಂಬರ್ಸು ಮತ್ತು ನಮ್ಮ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆ ತಂಡದಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಆಗಿದ್ದೆ, ಸದಸ್ಯ ಆಗಿದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಮತ್ತು ಇವತ್ತು ವರದಿ ಸಲ್ಲಿಕೆ ಆಗಿದ್ದಕ್ಕೆ ಬಗ್ಗೆನೂ ನನಗೆ ದಿನ ಅಧ್ಯಯನ ಮಾಡಿದ್ರಿ ಮೇಡಮ್ ಈ ಒಂದು ವರದಿ? ಅಲ್ಲ, ಇದನ್ನು ನಾವು ಅಧ್ಯಯನ ಮಾಡಿರಲಿಲ್ಲ. ಆ್ಯಕ್ಚುಲಿ ಈ ಹಿಂದಿನ ಆಯೋಗ ಏನಿತ್ತು, ಕಾಂತರಾಜು ಅವರ ಆಯೋಗ ಏನಿತ್ತು, ಆ ಟೈಮಲ್ಲಿ ಇದು ಡಾಟಾ ಕಲೆಕ್ಟ್ ಆಯಿತು, ಈ ಸಮೀಕ್ಷೆ ನಡೀತು. ಮನೆ ಹೋಗೋ ಮೂಲಕ ಎಲ್ಲ ಸಮೀಕ್ಷೆ ಎಲ್ಲ ದತ್ತಾಂಶಗಳನ್ನು ಡಾಟಾ ಕಲೆಕ್ಟ್ ಆಯಿತು. ಇವಾಗ ನಾವು ಆ ದತ್ತಾಂಶವನ್ನು ಆಧರಿಸಿಕೊಂಡು ಈ ವರದಿಯನ್ನು ನಾವು ಕೊಟ್ಟಿದ್ದೇವೆ ಮತ್ತು ಕೆಲವು ಶಿಫಾರಸುಗಳನ್ನು ನಾವು ಮಾಡಿದ್ದೇವೆ. ಈ ದತ್ತಾಂಶದ ಬಗ್ಗೆ ಒಂದಿಷ್ಟು ಆರೋಪಗಳು ಬರ್ತಾ ಇದ್ವು, ಇಲ್ಲ ಮುಂಚೆನೇ ಈ ಒಂದಿಷ್ಟು ಪಟ್ಟಿಗಳನ್ನ ರಿಲೀಸ್ ಆಗಿತ್ತು, ಅದಾದ ನಂತರ ಕೊಟ್ಟಿರಲಿಲ್ಲ ಅಂತ ಒಂದಿಷ್ಟು ಈ ದತ್ತಾಂಶದ ಬಗ್ಗೆ ಆರೋಪ ಇತ್ತು. ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಸಣ್ಣ ಪುಟ್ಟ ಏನೋ ಒಂದು ಅಂಶಗಳು ಹೊರಗಡೆ ಬಂದಿರ್ಬೋದು ಅಷ್ಟೇ. ಬಟ್ ತುಂಬ ಹ್ಯೂಜ್, ಇದು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು ಇದು. ಯಾಕಂದರೆ ಇದು ಇಡೀ ಕರ್ನಾಟಕದಲ್ಲಿ ಪ್ರತಿ ಮನೆಗೂ ಹೋಗಿ ಮೂಲಕ ನಡೆದಿರುವಂಥ ಒಂದು ಸಮೀಕ್ಷೆ ಇದು. ಸೊ ಸಣ್ಣ ಪುಟ್ಟ ಹ್ಯೂಮನ್ ಎರರ್ಸ್ ಆಗಿರ್ತವೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಸಮಸ್ಯೆ ಇಲ್ಲ. ಮೇಡಮ್, ಇದು ಕಾಂತರಾಜು ವರದಿ ಆಯೋಗನ ಅಥವಾ ಜಯಪ್ರಕಾಶ್ ಹೆಗಡೆ ಅವರ ವರದಿ ಆಯೋಗನ? ಇದು ಕಾಂತರಾಜ್ ಆಯೋಗದ ಟೈಮಲ್ಲಿ ನಡೆದಂಥ ಸಮೀಕ್ಷೆ, ಮನೆಗೆ ಹೋಗಿರುವಂಥದ್ದು. ಈಗ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವ ಆಯೋಗ ಕೊಟ್ಟಿರೋದ್ರಿಂದ ನೀವು ಅದನ್ನು ಯಾವ ರೀತಿ ಅದನ್ನು ಪ್ರೊಸೆಸ್ ಮಾಡ್ತೀರಾ ನೋಡಿ. ಇದರಲ್ಲಿ ಜಾತಿ ಗಣತಿ ವರದಿ ಆಗಿದೆ ಅಂತ ಇದರಲ್ಲಿ ಮೆನ್ಷನ್ ಆಗಿದೆ ಫುಲ್ ಕಂಪ್ಲೀಟ್. ಅಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಇದು ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಮನೆ ಹೋಗಿಬಿಟ್ಟು ಪ್ರತಿಯೊಬ್ಬರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಪ್ರತಿಯೊಂದನ್ನು ಕೂಡ ಸ್ಟಡಿ ಮಾಡಿ ಅಧ್ಯಯನ ಮಾಡಿರುವಂಥ ಒಂದು ಸಮುದಾಯಗಳನ್ನು ಬಿಟ್ಟೋಗಿದ್ದಾವೆ ಅಂತೇಳಿ ಅಂಥದ್ದು ಏನಿಲ್ಲ. ಈ ವರದಿ ಇವಾಗ ನಾವು ಕೊಟ್ಟಿದ್ದೀವಿ, ಆ ವರದಿ ಅನುಷ್ಠಾನಕ್ಕೆ ಬಂದ ಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಯಾವಾಗ ಬರ್ಬೋದು ಮೇಡಮ್? ಈಗ ನಾವು ಅದನ್ನು ಮುಖ್ಯಮಂತ್ರಿಗಳಿಗೆ ಇವತ್ತು ಸಬ್ಮಿಟ್ ಮಾಡಿದ್ದೀವಿ, ಅದನ್ನು ಕೊಟ್ಟಿದ್ದೀವಿ. ನನಗನ್ನಿಸೋ ಮಟ್ಟಿಗೆ ಅವರು ಎಷ್ಟು ಬೇಗನೆ, ಯಾಕಂದರೆ ಕೆಲವು ಪ್ರೊಸೆಸ್ ಇರುತ್ತೆ, ಕೆಲವು ಪ್ರಕ್ರಿಯೆಗಳಿರ್ತವೆ. ಇಲ್ಲ, ಅದನ್ನು ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಸರ್ಕಾರ ಕೊಡುವವರೆಗೆ ನಮ್ಮ ಕೆಲಸ ಅದು. ವಿ ಹ್ಯಾವ್ ಡನ್ ದಟ್ ಡ್ಯೂಟಿ. ನಂತರ ಅದು ಅವರು